ಆದ್ರೆ ಯಾಕೆ ಈ ಮಠಮಾನ್ಯಗಳ ಬಗ್ಗೆ, ಮಠಾಧೀಶರ ಬಗ್ಗೆ ಒಂದಷ್ಟು ಕೆಟ್ಟ ಕೆಟ್ಟ ಹೆಸರುಗಳು ಕೇಳಿ ಬರ್ತಾ ಇದೆ? ಯಾಕೆ ಈ ರೀತಿ ಆಗ್ತಾ ಇದೆ? ಈ ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ತೀರಾ? ನೋಡು, ತರಕಾರಿಲಿ ಒಳ್ಳೆ ತರಕಾರಿ ಉಂಟು, ಕೆಟ್ಟ ತರಕಾರಿಯೂ ಉಂಟು. ಸ್ಯಾರಿ ತಗೊಳ್ತಾ ಫಸ್ಟ್ ಗ್ರೇಡ್ ಸ್ಯಾರಿಯೂ ಉಂಟು, ಸೆಕೆಂಡ್ ಸೇಲ್ ಥ್ರೆಡ್ ಹೋದ ಸ್ಯಾರಿಯೂ ಉಂಟು. ನೋಡ್ತಾ ಅದನ್ನು ಹಾಗೆ ವೇಷ ನೋಡಿ ಮಂಗ ನಾವು ಮೊದಲು ಬಿಡಬೇಕು. ವೇಷ ಹಾಕಿದವರೆಲ್ಲ ಸನ್ಯಾಸಿ ಅಂತ ಯಾರು ಹೇಳಿದ್ದು? ನನ್ನ ಗುರುಗಳಿಗೆ ಯಾರೋ ಕೇಳಿದ್ರಂತ, ಏನು ಕಾವಿ ಉಡಲ್ಲ ಅಂತ. ಕಾವಿ ಉಡಬೇಕಾದ್ರೆ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನುಷು. ಅವನು ಕಾಯ ವಾಚ ಮನಸ ಅಗ್ನಿಯಷ್ಟು ಶುದ್ಧ ಆದಾಗ ಮಾತ್ರ ಕಾವಿ ಉಡಬೇಕು. ಅದಕ್ಕೆ ಅದರ ಹೆಸರೇನು? ಅಗ್ನಿ ವಸ್ತ್ರ. ಹೌದು ಹೌದು. ಯಾರೋ ನನ್ನನ್ನು ಕೇಳಿದ್ರು, ನೀವು ಯಾಕೆ ಕಾವಿ ಉಡಲ್ಲ? ಹೌದು. ದತ್ತ ಜಯಂತಿ ಯಾಗದ ಟೈಮಲ್ಲಿ ಮಾತ್ರ ಗುರುಗಳು ಕೊಟ್ಟು ವಸ್ತ್ರವನ್ನಿಟ್ಟು ಕೂತ್ಕೊಳ್ತೀನಿ, ಬಿಟ್ರೆ ಆ ಯಾಗ ಆಗಬೇಕಾದ್ರೆ ಯಜ್ಞ ಆಗ್ತಾ ನನ್ನ ಶರೀರ ಪವಿತ್ರ ಇರಬೇಕು ಅಂತ ಹೇಳಿ ನಾನು ಕೂತ ಕಾವಿ ಪವಿತ್ರ. ಹೌದು, ಸತ್ಯ. ಬೇರೆ ಟೈಮಲ್ಲಿ ನಾವು ಈ ವಸ್ತ್ರ, ಇದು ಶಾಂತಿ ವಸ್ತ್ರ. ಹೌದು. ಇದನ್ನು ಸನ್ಯಾಸ ಅಂತ ಹೇಳಲ್ಲ, ಇದನ್ನು ಗೃಹಸ್ಥ ಅಂತಾನೆ ಹೇಳು. ಬಿಳಿ ಬಣ್ಣ ಅಂದ್ರೆ ಶಾಂತ, ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು. ಹೌದು. ಆ ಕಾವ್ಯವನ್ನು ಉಡ್ಬೇಕಾದ್ರೆ ಈ ಮಟ್ಟದ ಶುದ್ಧಿ ಅಗತ್ಯ ಇದೆ. ಇದನ್ನ ಮೂರೂ ಪ್ರತಿಯೊಂದನ್ನ ನಿಯಂತ್ರಣ ಮಾಡೋ ಶಕ್ತಿ ಇರಬೇಕು. ಅದು ಅಗ್ನಿ ಅಂದ್ರೆ ಏನಮ್ಮ? ಆರನ್ನು ಸುಡವನು ಅಂತ. ಹೌದು. ಆರ ಮೀರಿ ಮೂರ ಗೆದ್ದು. ಇಲ್ಲ, ಆರೆಲ್ಲ ಮೀರ್ಲಿಲ್ಲ.